ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರಿಗೂ ಒಳ್ಳೆ ಒಂದು ದಿನವನ್ನು ಹಾರೈಸುತ್ತೇನೆ. ಇಂದು ಆಗಸ್ಟ್ 15 ನಮ್ಮ ದೇಶದ ಸ್ವತಂತ್ರದ ದಿನ ಮತ್ತು ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ದಿನ. ಒಳ್ಳೆಯ ಒಂದು ದಿನವಾಗಿದೆ. ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ದೇಶ ಎಲ್ಲಾ ರೀತಿಯಲ್ಲಿ ಉಳಿತು ದೈವಾನುಗ್ರಹ, ಶಾಂತಿ, ಸಮಾಧಾನ ಇರುವ ಒಳ್ಳೆ ಒಂದು ದೇಶವಾಗಿರಲಿ ಎಂದು ಪ್ರಾರ್ಥಿಸೋಣ. ನಿಮಗಾಗಿ ಈ ಒಳ್ಳೆ ದಿನ ಪ್ರಾರ್ಥಿಸುತ್ತೇನೆ. ಇಂದು ಲೋಕಾದ್ಯಂತ ಅರ್ಪಿಸುವ ದಿವ್ಯ ಬಲಿ ಪೂಜೆಯಲ್ಲಿ ಸಮರ್ಪಿಸಿ ನಿಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆ ನಿಮ್ಮೊಂದಿಗಿರಲಿ ಎಂದು ಶಕ್ತವಾಗಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನೂ ಅನುಗ್ರಹಿಸಲಿ. ಇಂದು ನಾವು ಆಲಿಸುವ ವಾಕ್ಯ ಪರಿಚಯವಾದ ವಾಕ್ಯವಾಗಿದೆ. ನಾವು ಇಂದೊಮ್ಮೆ ಆಲಿಸಿದ್ದೆವು, ಪ್ರಾರ್ಥಿಸಿದ್ದೆವು, ಆದರೂ ಪುನಃ ಒಮ್ಮೆ ಆಲಿಸೋಣ. ಕೀರ್ತನೆಗಳು 92ನೇ ಅಧ್ಯಾಯ 9ನೇ ವಾಕ್ಯವನ್ನು ಆಲಿಸೋಣ. ಕಾಡು ಕೋಣದ ಕೊಂಬಿನ ಬಲವನ್ನು ನನಗಿತ್ತಿರುವೆ, ಚೈತನ್ಯದ ತೈಲದಿಂದ ನನ್ನನ್ನು ಅಭ್ಯಂಜಿಸಿರುವೆ. ಪ್ರಿಯರೇ, ಕಾಡು ಕೋಣದ ಕೊಂಬಿನ ತರ ನಿನ್ನ ಜೀವನವನ್ನು ನಾನು ವೃದ್ಧಿಗೊಳಿಸುತ್ತೇನೆ. ಒಳ್ಳೆಯ ಭವಿಷ್ಯವನ್ನು ನೀಡುತ್ತೇನೆ. ನಿನ್ನ ಪ್ರಾರ್ಥನಾ ಅವಶ್ಯಕತೆಯಲ್ಲಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ನಿನ್ನ ಜೀವನವನ್ನು ಅಭಿವೃದ್ಧಿಗೊಳಿಸುತ್ತೇನೆ. ಹಾಲೆಲೂಯಾ. ಪ್ರಿಯರೇ, ಏನಾಗಿದೆ ಹೊಸ ತೈಲ? ನೀವು ಪ್ರತಿನಿತ್ಯ ಆಲಿಸುತ್ತಿರುವ ದೇವರ ವಾಕ್ಯ ನಿಮ್ಮ ಮೇಲೆ ಅಭ್ಯಂಜಿಸುವ ಹೊಸ ತೈಲವಾಗಿದೆ. ಆ ತೈಲ ನಿಮ್ಮ ಜೀವನದಲ್ಲಿ ಬರುವಾಗ ದೈವಿಕವಾದ ಅಭಿವೃದ್ಧಿ ಬರುವುದು. ಕಾಡು ಕೋಣದ ಕೊಂಬಿನ ತರ ಬೇರೆಯೊಬ್ಬರು ಅಸೂಯೆ ಪಡುವ ರೀತಿ ದೇವರಿಗೆ ನಿನ್ನನ್ನು ಅನುಗ್ರಹಿಸಲು ಸಾಧ್ಯ. ಹಾಲೆಲೂಯಾ. ದಾವಿದನ ಶಿರಸಿನ ಮೇಲೆ ಪ್ರವಾದಿ ತೈಲವನ್ನು ಸುರಿದಿದ್ದು, ಅದೇ ಕಾರಣದಿಂದ ದಾವಿದನ ಶಿರಸ್ಸು ಆ ದೇಶದಲ್ಲಿ ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ನಿಲ್ಲಲು ಸಾಧ್ಯವಾಗಿದ್ದು, ಆಡು ಮೇಯಿಸಿ ನಡೆದ ವ್ಯಕ್ತಿಯಾಗಿದ್ದ ದಾವಿದ. ಆದರೆ ದೇವರ ಚಿತ್ತದ ಪ್ರಕಾರ ಆ ಪ್ರವಾದಿ ದಾವಿದನ ಮೇಲೆ ತೈಲವನ್ನು ಸುರಿದನು. ದಾವಿದನ ಮೇಲೆ ಅಭಿಷೇಕವು ಉಂಟಾಯಿತು. ದಾವಿದನು ಒಂದೊಂದು ಮೆಟ್ಟಿಲು ಉನ್ನತ ಸ್ಥಾನಕ್ಕೆ ಏರಲು ಪ್ರಾರಂಭಿಸಿದನು. ಹಾಲೆಲೂಯಾ. ಕಾಡು ಕೋಣದ ಕೊಂಬಿನ ತರ ದಾವಿದನನ್ನು ದೇವರು ಉನ್ನತಕ್ಕೆ ಏರಿಸಿದರು. ಪ್ರಿಯರೇ, ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ. ದೇವರೇ, ಒಂದೊಂದು ದಿನ ಆಲಿಸುವ ವಾಕ್ಯ ನೀವು ನನ್ನ ಮೇಲೆ ಸುರಿಸುವ ಚೈತನ್ಯದ ತೈಲವಾಗಿದೆ. ಅದು ನನ್ನನ್ನು ಇಂದಿನ ಅವಸ್ಥೆ ಬದಲಾಗಲು ಕಾರಣವಾಗುತ್ತದೆ. ಅದು ನನ್ನ ಎಲ್ಲಾ ಹೀನ ಅವಸ್ಥೆಯನ್ನು, ದುರಂತಗಳನ್ನು ಎಲ್ಲ ಮರೆಯಲು, ಬಿಡುಗಡೆಯಾಗಲು ಸಾಧ್ಯವಾಗುವ ರೀತಿ ನನ್ನ ಮೇಲೆ ಒಂದು ಅನುಗ್ರಹವನ್ನು ಕಳಿಸುತ್ತೀರಾ ಎಂದು ನಾನು ವಿಶ್ವಾಸಿಸುತ್ತೇನೆ. ಹಾಲೆಲೂಯಾ. ನಿಮ್ಮ ವಾಕ್ಯವಾಗಿದೆ ಚೈತನ್ಯದ ತೈಲವೆಂದು ನಾನು ವಿಶ್ವಾಸಿಸುತ್ತೇನೆ. ಈ ಒಳ್ಳೆ ದಿನ ಆಗಸ್ಟ್ 15ನೇ ತಾರೀಕು ಈ ವಾಕ್ಯವನ್ನು ವಿಶ್ವಾಸದಿಂದ ನಾನು ಸ್ವೀಕರಿಸುತ್ತೇನೆ. ಪ್ರಭುವೇ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನೀವು ಸುರಿದ ತೈಲವಾಗಿದೆ ಈ ದೇವರ ವಾಕ್ಯ. ಪ್ರಿಯರೇ, ದೇವರ ವಾಕ್ಯವಾಗುವ ತೈಲ ನಿನ್ನ ಮೇಲೆ ಹಬ್ಬುವಾಗ, ಪಸರಿಸುವಾಗ, ನೀವು, ನಿಮ್ಮ ಮಕ್ಕಳು, ಆರೋಗ್ಯ, ಬಿಸ್ನೆಸ್, ಹಣಕಾಸಿನ ಮಾರ್ಗಗಳು ಎಲ್ಲವೂ ಅನುಗ್ರಹಿಸಲ್ಪಡುತ್ತದೆ. ಹಾಲೆಲೂಯಾ. ನಿಮ್ಮ ಶುಶ್ರೂಷೆಗಳು ಅನುಗ್ರಹಿಸಲ್ಪಡುತ್ತದೆ. ಅದು ನಮ್ಮ ಬುದ್ಧಿಯಿಂದ, ಶಕ್ತಿಯಿಂದ ಅಲ್ಲ, ನಿನ್ನ ಮೇಲೆ ಬಂದು ಬಿದ್ದ ಆ ವಾಕ್ಯವಾಗುವ ತೈಲದ ಪ್ರತ್ಯೇಕತೆಯಾಗಿದೆ. ಹಾಲೆಲೂಯಾ. ಪ್ರಿಯರೇ, ವಾಕ್ಯವನ್ನು ಪ್ರತಿನಿತ್ಯ ಆಲಿಸುವುದು, ಬರೆಯುವುದು, ಕಳಿಸಿಕೊಡುವ ನಮಗೆ ಖಂಡಿತವಾಗಿಯೂ ಒಂದು ಅನುಗ್ರಹವಾಗಿ, ಕೃಪೆಯಾಗಿ ಬದಲಾಗಿದೆ. ಹಾಲೆಲೂಯಾ. ನೀವು ಪರಸ್ಪರ ವಾಕ್ಯವನ್ನು ಕಳಿಸಿಕೊಡುವಾಗ ನಿಮ್ಮ ಕೈಯಿಂದ ವಾಕ್ಯವಾಗುವ ಚೈತನ್ಯದ ತೈಲ ಯಾರದೋ ಜೀವನದಲ್ಲಿ ಬಲವನ್ನು ಹಬ್ಬಿಸುತ್ತಿದೆ, ಪಸರಿಸುತ್ತಿದೆ. ಅದರಿಂದ ಅವರ ಜೀವನದಲ್ಲಿ ನಿರಾಸೆ ಹೋಗಿ ಹೊಸ ಗಿಡ ಬೆಳೆಯುವ ತರ ಬೆಳೆಯಲು ಕಾರಣವಾಗಿದ್ದು, ನೀವು ಕಳಿಸಿಕೊಟ್ಟ ಆ ವಾಕ್ಯವು ಅದಕ್ಕೆ ಕಾರಣವಾಗಿದೆ. ಅದು ನಿಮಗೂ ಆಲಿಸುವವರಿಗೂ ಅನುಗ್ರಹವಾಗುತ್ತದೆ. ನಾನು, ನೀವು ತಿಳಿದ ಆ ಜೀವಂತ ದೇವರನ್ನು ಎಲ್ಲರೂ ತಿಳಿಯಲು ಸಾಧ್ಯವಾಗಲಿ. ಇಂದು ಆಲಿಸಿದ ವಾಕ್ಯದಲ್ಲಿ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.